ಹೊನ್ನೊಡಿಕೆ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿ. ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ. ಹೊನ್ನೊಡಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಗೀತಾ ಲಿಂಗರಾಜು ಆಯ್ಕೆಯಾಗಿದ್ದರೆ ಉಪಾಧ್ಯಕ್ಷರಾಗಿ ಕೆಂಪರಾಜು ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. 17 ಸದಸ್ಯರನ್ನ ಒಳಗೊಂಡಿದ್ದ ಹೊನ್ನೊಡಿಕೆ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲು ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ಲಿಂಗರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಂಪರಾಜು ಬಿಟ್ರೆ ಮತ್ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ಅಧ್ಯಕ್ಷರಾಗಿ ಗೀತಾ ಲಿಂಗರಾಜು, ಉಪಾಧ್ಯಕ್ಷರಾಗಿ ಕೆಂಪರಾಜು ಅವರನ್ನ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ರಾಜೇಶ್ವರಿ ಘೋಷಿಸಿದ್ರು. ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗ್ತಿದ್ದಂತೆ ಬೆಂಬಲಿಗರು ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಗೀತಾ ಲಿಂಗರಾಜು, ಹೊನ್ನೊಡಿಕೆ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡ್ತಾನೆ. ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಹೊತ್ತು ನೀಡಿ ಯಾವುದೇ ಸಮಸ್ಯೆ ಬಾರದ ಹಾಗೆ ನಿರ್ವಹಣೆ ಮಾಡ್ತೇನೆಂದು ಭರವಸೆಯನ್ನ ನೀಡಿದ್ರು. ಅಲ್ಪಾವಧಿ ನನ್ನ ಜೀವನದಲ್ಲಿ ಮುಖ್ಯವಾದ ಅವಧಿ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ನಿರೀಕ್ಷೆ ಮಾಡ್ತಿದ್ದಾರೋ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಲು ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಈ ಮೂಲಕ ಹೇಳಕ್ಕೆ ನನಗೆ ಸಹಕಾರ ಕೊಟ್ಟಂತಹ, ನನ್ನನ್ನು ಆಶೀರ್ವದಿಸಿದಂತಹ ಎಲ್ಲರಿಗೂ ನಾನು ಗೆಲುವನ್ನು ಸಮರ್ಪಿಸ್ತಾ ಇದ್ದೀನಿ. ಇನ್ನು ಉಪಾಧ್ಯಕ್ಷ ಕೆಂಪರಾಜು ಮಾತನಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅನಿತಾ ಸಿದ್ದೇಗೌಡ ಮಾತನಾಡಿ, ಸತತ 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಬಿಜೆಪಿ ತೆಕ್ಕೆಯಲ್ಲಿದ್ದು ಈಗಲೂ ಸಹ ಬಿಜೆಪಿ ಮಯವಾಗಿದೆ. ಶಾಸಕ ಸುರೇಶ್ ಗೌಡರ ಕಾರ್ಯ ಪ್ರವೃತ್ತಿಗೆ ಮೆಚ್ಚಿ ಜನಸಾಮಾನ್ಯರು ಅಧಿಕಾರ ನೀಡಿದ್ದಾರೆ ಎಂದು ಸಂತಸವನ್ನ ಹಂಚಿಕೊಂಡಿದ್ದಾರೆ. ಪಂಚಾಯಿತಿಗೆ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ನನ್ನ ಸದಸ್ಯನಾಗಿ ಆಯ್ಕೆ ಮಾಡಿಕೊಟ್ಟಂಥ ನಮ್ಮ ಅರಳ್ಳಿ ಹೊನ್ನಮಜ್ನಳ್ಳಿ ಗ್ರಾಮಸ್ಥರಿಗೆ ವಂದಿಸುತ್ತಾ, ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ನಮ್ಮ ಸರ್ವ ಸದಸ್ಯರು ಸೇರಿ ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಇವರಿಗೆಲ್ಲ ವಂದನೆ ಹೇಳ್ತಾ ಇದ್ದೀನಿ. ಪಕ್ಷದ ತೆಕ್ಕೆಯಲ್ಲಿದ್ದು ನಮ್ಮ ಏನು ಶಾಸಕರ ಅಂತ ಬಿ ಸುರೇಶ್ ಗೌಡರು ಸಾಹೇಬ್ರ ಅವರ ನೇತೃತ್ವದಲ್ಲಿ 20 ವರ್ಷದಿಂದಲೂ ಸಹ ಬಿಜೆಪಿ ಪಂಚಾಯಿತಿಯಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಈಗಲೂ ಸಹ ಏನು ಸರ್ವ ಸದಸ್ಯರು ಸಹ ಎಲ್ಲರೂ ಯಾವುದೇ ಪಕ್ಷ ಇರ್ಬೋದು ಎಲ್ಲರೂ ಸಹ ಬೆಂಬಲ ಸೂಚಿಸಿ ನಮ್ಮ ಗೀತಾ ಲಿಂಗರಾಜು ಮತ್ತು ಏನು ಕೆಂಪರಾಜು ಅವ್ರನ್ನ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರು ಹೆಚ್ಚಿನದಾಗಿ ಈ ಪಂಚಾಯಿತಿಗೆ ಏನು ಅವಶ್ಯಕತೆ ಇರುವಂಥ ಒಂದು ಮೂಲಭೂತ ಸೌಲಭ್ಯ ಇರಬಹುದು. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರುಗಳು, ಗ್ರಾಮಸ್ಥರು ಹಾಗೂ ಬೆಂಬಲಿಗರು ಹಾಜರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.